ರಾಜಧಾನಿ ಬೆಂಗಳೂರಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಟಾರ್ಗೆಟ್ ಮಾಡಲಾಗಿತ್ತ? ಮೋದಿ ಸಾಗುವ ಮಾರ್ಗದಲ್ಲಿ ಬಾಂಬ್ ಸ್ಫೋಟಕ್ಕೆ ಸಂಚು ನಡೆದಿತ್ತ? ಅದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಮಾಹಿತಿಗಳಿದೀಗ ಲಭ್ಯ ಆಗ್ತಾ ಇದೆ. ಮೋದಿ ಸಾಗುವ ಮಾರ್ಗದಲ್ಲಿ ಜಿಲೆಟಿನ್ ಕಡ್ಡಿ ಸಿಕ್ಕಂತಹ ಕೇಸ್ಗೆ ಸ್ಫೋಟಕ ತಿರುವು ಸಿಕ್ಕಿದೆ. ಭಾನುವಾರ ಬೆಂಗಳೂರಿಗೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ಕೊಟ್ಟಂತಹ ಸಂದರ್ಭ ಸ್ಫೋಟಕ್ಕೆ ಸಂಚು ನಡೆದಿತ್ತ? ಕೇವಲ ಜಿಲೆಟಿನ್ ಕಡ್ಡಿ ಅಷ್ಟೇ ಅಲ್ಲ, ದುಷ್ಕರ್ಮಿಗಳಿಂದ ಸ್ಫೋಟಕ್ಕೆ ಸಿದ್ಧತೆ ಆಗಿತ್ತು ಅನ್ನುವಂತಹ ಮಾಹಿತಿಗಳಿದೀಗ ಲಭ್ಯ ಆಗ್ತಾ ಇದೆ. ಜಿಲೆಟಿನ್ ಕಡ್ಡಿ, ಬ್ಯಾಟರಿ, ವೈರ್ಗಳು, ಬೆಂಕಿ ಕಡ್ಡಿ ಇದೆಲ್ಲವನ್ನ ಬಳಸಿದ್ರು ದುಷ್ಕರ್ಮಿಗಳು. ಜಿಲೆಟಿನ್ ಕಡ್ಡಿ ಸಿಕ್ಕ ಸ್ಥಳದಲ್ಲಿ ಬಾಂಬ್ ಬ್ಲಾಸ್ಟ್ಗೆ ಬೇಕಾದಂತಹ ಸರ್ಕ್ಯೂಟ್ ಪತ್ತೆಯಾಗಿದೆ. ಟೈಮ್ ಬಾಂಬ್ ಸ್ಫೋಟ ಮಾಡಲು ದುಷ್ಕರ್ಮಿಗಳು ಹಾಗಾದ್ರೆ ಮುಂದಾಗಿದ್ರ? ಡಿಟೋನೇಟರ್ ಬಳಸಿ ಟೈಮರ್ ಮೂಲಕ ಬಾಂಬ್ ಸ್ಫೋಟಕ್ಕೆ ದೊಡ್ಡ ಸಂಚೆ ನಡೆದಿತ್ತ? ಇದು ಸದ್ಯ ಕಾಡ್ತಾ ಇರೋ ಪ್ರಶ್ನೆ. ಭಾನುವಾರ ಬೆಂಗಳೂರಿಗೆ ಮೋದಿ ಅವರು ಭೇಟಿ ಕೊಡ್ತಾರೆ. ಆ ಸಂದರ್ಭದಲ್ಲಿ ಜಿಲೆಟಿನ್ ಕಡ್ಡಿ ಪತ್ತೆಯಾಗಿದೆ. ಇದರ ಜಾಡು ಹಿಡಿದು ತನಿಖೆ ನಡೆದಂತಹ ಪೊಲೀಸರಿಗೆ ಕೆಲವೊಂದಿಷ್ಟು ಮಾಹಿತಿಗಳು ಲಭ್ಯ ಆಗಿದೆ. ಏನೆಲ್ಲ ವಸ್ತುಗಳಿತ್ತು ಅನ್ನೋದನ್ನ ನೀವು ಸ್ಕ್ರೀನ್ ನಲ್ಲಿ ಗಮನಿಸ್ತಾ ಇದ್ದೀರಿ. ಜಿಲೆಟಿನ್ ಕಡ್ಡಿ ಇತ್ತು, ಬ್ಯಾಟ್ರಿ ಗಮನಿಸ್ತಾ ಇದ್ದೀರಿ, ಎಲೆಕ್ಟ್ರಿಕ್ ಐಟಮ್ಗಳು, ವೈರ್, ಬೆಂಕಿ ಕಡ್ಡಿ ಇದೆಲ್ಲವನ್ನ ದುಷ್ಕರ್ಮಿಗಳು ಬಳಸಿದ್ರು. ಹಾಗಾದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಟಾರ್ಗೆಟ್ ಮಾಡಿನೇ ಈ ಕೃತ್ಯ ಎಸಗಲಾಯ್ತಾ? ಈ ಕುರಿತಾಗಿ ತನಿಖೆ ಕೂಡ ನಡೀತಾ ಇದೆ. ಟೈಮ್ ಬಾಂಬ್ ಸ್ಫೋಟ ಮಾಡೋದಕ್ಕೆ ದುಷ್ಕರ್ಮಿಗಳೇನಾದ್ರೂ ಪ್ಲಾನ್ ಮಾಡ್ಕೊಂಡಿದ್ರ? ಡಿಟೋನೇಟರ್ ಬಳಸಿ ಟೈಮರ್ ಮೂಲಕ ಬಾಂಬ್ ಸ್ಫೋಟಕ್ಕೆ ದೊಡ್ಡ ಸಂಚೆ ರೂಪಿಸಲಾಗಿತ್ತ ಅನ್ನೋ ನಿಟ್ಟಿನಲ್ಲಿ ಈಗ ತನಿಖೆ ಆಗ್ತಾ ಇದೆ. ಭಾನುವಾರ ಪ್ರಧಾನಿ ನರೇಂದ್ರ ಮೋದಿ ಬೆಂಗಳೂರಿಗೆ ಬಂದಿದ್ರು ಆರ್ಟ್ ಆಫ್ ಲಿವಿಂಗ್ ನ ಕಾರ್ಯಕ್ರಮಕ್ಕೆ ಅಂತ. ಆ ಸಂದರ್ಭದಲ್ಲಿ ಮೋದಿ ಸಾಗುವ ಮಾರ್ಗ ಮಧ್ಯದಲ್ಲಿ ಜಿಲೆಟಿನ್ ಕಡ್ಡಿ ಪತ್ತೆಯಾಗಿದೆ. ಈ ಸಂದರ್ಭದಲ್ಲಿ ಏನೆಲ್ಲ ವಸ್ತುಗಳಿತ್ತು ಅನ್ನೋದನ್ನ ನೀವು ಸ್ಕ್ರೀನ್ ನಲ್ಲಿ ಗಮನಿಸ್ತಾ ಇದ್ದೀರಿ. ಕೇವಲ ಜಿಲೆಟಿನ್ ಕಡ್ಡಿ ಇರಲಿಲ್ಲ, ಅದರ ಜೊತೆಗೆ ಸ್ಫೋಟಕ್ಕೆ ಬಳಸುವಂತಹ ಕೆಲವೊಂದಿಷ್ಟು ವಸ್ತುಗಳು ಕೂಡ ಪತ್ತೆಯಾಗಿದ್ದಾವೆ. ಊದಿನ ಕಡ್ಡಿ ಇದೆ, ಬ್ಯಾಟ್ರಿ ಇದೆ, ವೈರ್ಗಳಿದಾವೆ. ಟೈಮ್ ಬಾಂಬ್ ಮಾದರಿಯ ಸ್ಫೋಟಕ್ಕೆ ಗಂಧದ ಕಡ್ಡಿ ಬಳಸಿದ್ರು ದುಷ್ಕರ್ಮಿಗಳು. 5-6 ಗಂಧದ ಕಡ್ಡಿಗೆ ಬೆಂಕಿ ಕಡ್ಡಿಗಳನ್ನ ಕಟ್ಟಿ ಬಾಂಬ್ ಸ್ಫೋಟಕ್ಕೆ ಸಂಚು ರೂಪಿಸಲಾಗಿತ್ತು ಅನ್ನೋದು ಸದ್ಯಕ್ಕೆ ತಿಳಿದು ಬರ್ತಾ ಇರೋ ಮಾಹಿತಿ. ಗಂಧದ ಕಡ್ಡಿ ಹಚ್ಚಿ ಅದರಿಂದ ಬೆಂಕಿ ಕಡ್ಡಿ ಹೊತ್ತಿಸಿ ಬ್ಲಾಸ್ಟ್ ಮಾಡಬೇಕು ಅನ್ನುವಂತಹ ಪ್ಲಾನ್ ಆಗಿತ್ತ. ಜಿಲೆಟಿನ್ಗೆ ಬೆಂಕಿ ಹೊತ್ತಿಕೊಳ್ಳೋದಿಕ್ಕೆ ಕರ್ಪೂರವನ್ನು ಕೂಡ ಬಳಸಿದ್ರು ದುಷ್ಕರ್ಮಿಗಳು. ಜಿಲೆಟಿನ್ಗೆ ಬೆಂಕಿ ಹೊತ್ತಿಸಿ ಬ್ಲಾಸ್ಟ್ ಮಾಡೋದಿಕ್ಕೆ ದುಷ್ಕರ್ಮಿಗಳು ಸಂಚು ರೂಪಿಸಿದ್ರು. ಕಲ್ಲು ಕ್ವಾರಿಯಲ್ಲಿ ಸ್ಫೋಟ ಮಾಡುವ ಮಾದರಿಯಲ್ಲಿಯೇ ಸಂಚು ಮಾಡಿರೋದು ಸದ್ಯ ಬಯಲಾಗಿದೆ. ಜಿಲೆಟಿನ್ ಕಡ್ಡಿ ಮಾತ್ರ ಇರಲಿಲ್ಲ, ಅದರ ಜೊತೆಗೆ ಇದ್ದಂತಹ ವಸ್ತುಗಳು ಗಂಧದ ಕಡ್ಡಿ ಇತ್ತು, ಬೆಂಕಿ ಕಡ್ಡಿ ಅದನ್ನ ಕಟ್ಟಲಾಗಿತ್ತು, ಕರ್ಪೂರವನ್ನ ಬಳಸಲಾಗಿತ್ತು. ಜಿಲೆಟಿನ್ಗೆ ಬೆಂಕಿ ಹೊತ್ತಿಸಿ ಬ್ಲಾಸ್ಟ್ ಮಾಡಬೇಕು ಅನ್ನುವಂತಹ ಸಂಚು ರೂಪಿಸಿದ್ರು ದುಷ್ಕರ್ಮಿಗಳು. ಕಲ್ಲು ಕ್ವಾರಿಯಲ್ಲಿ ಸ್ಫೋಟ ಮಾಡುವ ಮಾದರಿಯಲ್ಲಿಯೇ ಸಂಚು ಮಾಡಿದ್ದು ಇದೀಗ ಬಯಲಾಗಿದೆ. ಈ ಎಲ್ಲ ಅಂಶವನ್ನ ಗಮನಿಸ್ತಾ ಹೋದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಟಾರ್ಗೆಟ್ ಮಾಡಲಾಗಿತ್ತು ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ತನಿಖೆ ಆಗಬೇಕು, ತನಿಖೆಯ ನಂತರ ಸತ್ಯಾಸತ್ಯತೆ ಏನು ಅನ್ನೋದು ಕೂಡ ಬಯಲಾಗುತ್ತೆ. ಸದ್ಯಕ್ಕೆ ಬರ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಏನ್ ಜಿಲೆಟಿನ್ ಬಾಕ್ಸ್ ಅನ್ನ ಪೊಲೀಸರು ವಶಪಡಿಸಿಕೊಂಡಿದ್ರು. ಕಗ್ಗಲೀಪುರ ಪೊಲೀಸರು ಆ ಸಂದರ್ಭದಲ್ಲಿ ಜಿಲೆಟಿನ್ ಬಾಕ್ಸ್ ಅನ್ನ ವಶಕ್ಕೆ ಪಡೆದಿದ್ರು. ಆ ಬಾಕ್ಸ್ ನಲ್ಲಿ ಇದ್ದಂತಹ ವಸ್ತುಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಬ್ಯಾಟ್ರಿ ಇದೆ, ವೈರ್ಗಳಿದಾವೆ,
ಗಂಧದ ಕಡ್ಡಿಯನ್ನ ಉಪಯೋಗಿಸಿದ್ದಾರೆ, ಕರ್ಪೂರ ಇದೆ, ಬೆಂಕಿ ಕಡ್ಡಿಯನ್ನ ಅದಕ್ಕೆ ಕಟ್ಟಿದ್ರು. ಜಿಲೆಟಿನ್ಗೆ ಬೆಂಕಿ ಹೊತ್ತಿಸಿ ಬ್ಲಾಸ್ಟ್ ಮಾಡಬೇಕು ಅನ್ನುವಂತಹ ಸಂಚನ್ನ ರೂಪಿಸಿದ್ರ ದುಷ್ಕರ್ಮಿಗಳು. ಈ ಎಲ್ಲ ವಸ್ತುಗಳನ್ನ ಗಮನಿಸಿದಂತಹ ಸಂದರ್ಭದಲ್ಲಿ ಆ ಅನುಮಾನ ಖಂಡಿತವಾಗ್ಲೂ ಬರುತ್ತೆ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರತ್, ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಶರತ್, ನಿಜಕ್ಕೂ ಆಘಾತಕಾರಿ ವಿಚಾರ ಇದು. ಪ್ರಧಾನಿ ಮೋದಿ ಬೆಂಗಳೂರಿಗೆ ಬಂದಂತಹ ಸಂದರ್ಭದಲ್ಲಿ ಜಿಲೆಟಿನ್ ಬಾಕ್ಸ್ ಅನ್ನ ಏನ್ ಪೊಲೀಸರು ವಶಪಡಿಸಿಕೊಂಡ್ರು, ಅದರಲ್ಲಿ ಏನೆಲ್ಲ ಇತ್ತು ಅನ್ನೋದನ್ನ ನೋಡ್ತಾ ಹೋದ್ರೆ ಮೋದಿ ಅವರನ್ನ ಟಾರ್ಗೆಟ್ ಮಾಡಲಾಗಿತ್ತ ಅನ್ನೋ ಪ್ರಶ್ನೆ ಬರುತ್ತೆ. ಖಂಡಿತ ವೀಣಾ, ಕಳೆದ ಭಾನುವಾರ ಪ್ರಧಾನಿ ಮೋದಿ ಅವರು ಬೆಂಗಳೂರಿಗೆ ಬಂದಂತಹ ಸಂದರ್ಭದಲ್ಲಿ ಜಿಲೆಟಿನ್ ಪತ್ತೆ ಆಗುತ್ತೆ. ಪತ್ತೆ ಆದಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಕೇವಲ ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿದೆ, ಜೊತೆಗೆ ಯಾರಾದರೂ ತೆಗೆದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಅವುಗಳನ್ನು ಎಸ್ತಿರಬಹುದು ಎನ್ನುವಂಥ ಕೆಲವೊಂದಿಷ್ಟು ಅನುಮಾನಗಳು ಕಾಡ್ತಾ ಇತ್ತು. ಆದರೆ ಇವತ್ತು ಹೊರಗಡೆ ಬಂದಿರುವಂತಹ ಫೋಟೋ ವಿಡಿಯೋಗಳನ್ನು ಗಮನಿಸ್ತಾ ಹೋದ್ರೆ ಇದೊಂದು ಪೂರ್ವ ನಿಯೋಜಿತ ಕೃತ್ಯ ಅನ್ನೋದು ಸದ್ಯಕ್ಕೆ ಸಂಪೂರ್ಣವಾಗಿ ಗೊತ್ತಾಗ್ತಾ ಇರುವಂಥದ್ದು. ಪ್ರಸ್ತುತ ಜಿಲೆಟಿನ್ ಬಾಕ್ಸ್ ಪತ್ತೆ ಆದಂತಹ ಜಾಗದಲ್ಲೇ ನಾನಿದ್ದೇನೆ. ನೀವು ಗಮನಿಸ್ತಾ ಇರುವಂಥದ್ದು ಇದು ಕಗ್ಲಿಪುರ ಮುಖ್ಯ ರಸ್ತೆ. ಇಲ್ಲಿನಿಂದ ಕೇವಲ 1-2 ಕಿಲೋಮೀಟರ್ ದೂರದಲ್ಲಿ ಆರ್ಟ್ ಆಫ್ ಲಿವಿಂಗ್ ಮೋದಿ ಅವರು ಭಾಗಿಯಾಗಬೇಕಾಗಿದ್ದಂತಹ ಕಾರ್ಯಕ್ರಮ ಇದೆ. ಇದೇ ಮಾರ್ಗದಲ್ಲಿ ಮೋದಿ ಅವರು ಸಾಗಿ ಹೋದಂಥದ್ದು ಕೂಡ ಅವತ್ತು ಭಾನುವಾರ ದಿನ ಬೆಳಿಗ್ಗೆ 10:30 ಸುಮಾರಿಗೆ ಇಲ್ಲಿ ಆಂಟಿಸೆಬೋಟಿಕ್ ಸ್ಕ್ವಾಡ್ನವರು ಇಲ್ಲಿ ಚೆಕಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಒಂದು ಬಾಕ್ಸ್ ಪತ್ತೆ ಆಗುತ್ತೆ. ಬಾಕ್ಸ್ ಒಳಗಡೆ ಜಿಲೆಟಿನ್ ಕಡ್ಡಿಗಳು ಇತ್ತು. ಇದೇ ಜಾಗದಲ್ಲಿ ನೀವು ಗಮನಿಸ್ತಾ ಇರುವಂತಹ ಜಾಗದಲ್ಲಿ ಎಲ್ಲವೂ ಕೂಡ ಪತ್ತೆ ಆಗಿರುವಂಥದ್ದು. ಆರಂಭದಲ್ಲಿ ನಾನು ಹೇಳಿದ ಹಾಗೆ ಜಿಲೆಟಿನ್ ಕಡ್ಡಿಗಳು ಮಾತ್ರ ದೊರೆತಿದ್ದವು ಎನ್ನುವಂತಹ ಒಂದು ಮಾಹಿತಿ ಬರ್ತಾ ಇತ್ತು. ಆದ್ರೆ ಈ ವಿಡಿಯೋಗಳು ಮತ್ತೆ ಫೋಟೋಗಳನ್ನ ಗಮನಿಸ್ತಾ ಹೋದ್ರೆ ಅದರಲ್ಲಿ ಸ್ಫೋಟಕ್ಕೆ ಬೇಕಾದಂತಹ ಸಂಪೂರ್ಣವಾದಂತಹ ತಯಾರಿಯನ್ನ ಮಾಡಿಕೊಳ್ಳಲಾಗಿತ್ತು ಎನ್ನುವಂತ ಒಂದು ಮಾಹಿತಿ, ಜೊತೆಗೆ ಅದರ ಒಳಗಡೆ ಇದ್ದಂತಹ ಗಂಧದ ಕಡ್ಡಿಗಳಾಗಿರ್ಬೋದು, ಬೆಂಕಿ ಕಡ್ಡಿಗಳಾಗಿರ್ಬೋದು, ಜೊತೆಗೆ ಕರ್ಪೂರ ಆಗಿರ್ಬೋದು ಎಲ್ಲವನ್ನೂ ಕೂಡ ಇಡಲಾಗಿತ್ತು. ಡಿಟೋನೇಟರ್ ಒಂದು ಮಿಸ್ ಆಗಿತ್ತು. ಆದ್ರೆ ಅಲ್ಲಿ ಬೆಂಕಿಯನ್ನ ಹತ್ತಿಸೋದಕ್ಕೆ ಡಿಟೋನೇಟರ್ ಅವಶ್ಯಕತೆ ಕೂಡ ಕಾಣ್ತಾ ಇರೋ ರೀತಿಯಲ್ಲಿ ಇಲ್ಲ. ಯಾಕಂತ ಹೇಳಿದ್ರೆ ಗಂಧದ ಕಡ್ಡಿಯನ್ನ ಹತ್ತಿಸಿದಂತಹ ಕೆಲವು ಹೊತ್ತು ಸಮಯನ ತೆಗೆದುಕೊಳ್ಳುತ್ತೆ. ಆ ಸ್ಟ್ರಕ್ಚರ್ ಅನ್ನು ಅವರು ರೂಪಿಸೋದನ್ನ ನೋಡಿರೋದ್ರೆ ಗಂಧದ ಕಡ್ಡಿಯನ್ನ ಹಚ್ಚಿದಂತಹ ಬಳಿಕ ಕೆಲವೊಂದಿಷ್ಟು ಸಮಯದ ಬಳಿಕ ಅದು ಬೆಂಕಿ ಕಡ್ಡಿಗೆ ತಾಕೊಳ್ಳುತ್ತೆ. ಬೆಂಕಿ ಕಡ್ಡಿ ಅದರ ಅಕ್ಕಪಕ್ಕದಲ್ಲೇ ಕರ್ಪೂರಗಳನ್ನು ಕೂಡ ಜೋಡಣೆ ಮಾಡಲಾಗಿದೆ. ತದನಂತರ ಏಕಾಏಕಿ ಕರ್ಪೂರ ಇರೋ ಕಾರಣದಿಂದಾಗಿ ಏಕಾಏಕಿ ದೊಡ್ಡ ಮಟ್ಟದಲ್ಲಿ ಬೆಂಕಿ ಹತ್ಕೊಳ್ಳುವಂತಹ ಸಾಧ್ಯತೆ ಇದೆ. ಅಷ್ಟು ದೊಡ್ಡ ಮಟ್ಟದ ಬೆಂಕಿ ಹತ್ತುಕೊಂಡಂತಹ ಬಳಿಕ ಜಿಲೆಟಿನ್ ಅನ್ನು ಹತ್ತಿಸೋದಕ್ಕೆ ಯಾವುದೇ ರೀತಿಯಂತಹ ಇನ್ನಿತರ ಎಕ್ಸ್ಟ್ರಾ ಬೆಂಕಿಯ ಅವಶ್ಯಕತೆ ಇರೋದಿಲ್ಲ. ಆ ಬಾಕ್ಸ್ ಸ್ಟ್ರಕ್ಚರ್ ಅನ್ನ ಸಂಪೂರ್ಣವಾಗಿ ಗಮನಿಸ್ತಾ ಹೋಗೋದಾದ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಜಿಲೆಟಿನ್ ಅನ್ನ ಹೊತ್ತಿಸೋದಕ್ಕೆ ಯಾವ ರೀತಿಯಾದಂತಹ ಅವಶ್ಯಕತೆಗಳೆಲ್ಲವೂ ಕೂಡ ಇದ್ದಾವೆ. ಅವೆಲ್ಲವನ್ನೂ ಕೂಡ ರೆಡಿ ಮಾಡುವಂತಹ ಕೆಲಸವನ್ನ ಮಾಡಲಾಗಿದೆ. ಯಾರು ಕೂಡ ಎಲ್ಲಿಗೋ ತೆಗೆದುಕೊಂಡು ಹೋಗಬೇಕಾದಂತಹ ಸಂದರ್ಭದಲ್ಲಿ ಏನು ಇಲ್ಲಿರುವಂತಹ ಭದ್ರತೆಗೆ ಭಯಪಟ್ಟು ಇಲ್ಲಿ ಇಟ್ಟಿರೋದಕ್ಕೆ ಸಾಧ್ಯತೆ ಇಲ್ಲ. ಯಾಕಂತ ಹೇಳಿದ್ರೆ ಅದನ್ನ ಬಾಕ್ಸ್ ಮುಖಾಂತರವಾಗಿ ಸಂಪೂರ್ಣವಾಗಿ ಟೇಪಿಂಗ್ ಮಾಡಿ ಯಾವುದೇ ಕಾರಣಕ್ಕೂ ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಜೊತೆಗೆ ಸಂಪೂರ್ಣವಾಗಿ ಸ್ಟ್ರಕ್ಚರ್ ರೂಪದಲ್ಲಿ ಆ ಸರ್ಕ್ಯೂಟ್ ಅನ್ನ ರೆಡಿ ಮಾಡಿರುವಂತದನ್ನ ನಾವು ಆ ಫೋಟೋ ಮತ್ತೆ ವಿಡಿಯೋದಲ್ಲಿ ಗಮನಿಸ್ತಾ ಹೋಗಬೇಕಾಗಿದೆ. ಒಂದಷ್ಟರ ಮಟ್ಟಿಗೆ ಆರಂಭದಲ್ಲೇ ಗೊತ್ತಾಗಿರುವಂತಹ ಕಾರಣದಿಂದಾಗಿ ದೊಡ್ಡ ಮಟ್ಟದ ಅವಘಡ ತಪ್ಪಿದೆ ಅಂತಲೇ ಹೇಳಬಹುದು. ಮೋದಿ ಅವರು ಸಂಚರಿಸಬೇಕಾಗಿದ್ದಂತಹ ಇದೇ ರಸ್ತೆಯಿಂದ ಕೇವಲ ಒಂದು 5-6 ಮೀಟರ್ ದೂರದಲ್ಲಿ ಆ ಬಾಕ್ಸ್ ಪತ್ತೆ ಆಗಿರುವಂತದ್ದು. ಒಂದು ವೇಳೆ ಆ ಸಂದರ್ಭದಲ್ಲಿ ಏನಾದ್ರೂ ಬೆಂಕಿಯನ್ನ ಹೊತ್ತಿಸೋದಕ್ಕೆ ಅವರಿಗೆ ಸಾಧ್ಯವಾಗಿದ್ದರೆ ಬಹುದೊಡ್ಡ ಅವಘಡವೇ ನಡೆದು ಹೋಗ್ತಿತ್ತು ಎನ್ನುವಂತ ಒಂದು ಮಾಹಿತಿ. ಸದ್ಯಕ್ಕೆ ಅದೊಂದು ಅವಘಡ ತಪ್ಪಿದೆ ಅಂತಲೇ ಹೇಳಬಹುದು. ಸಂಬಂಧಪಟ್ಟ ಹಾಗೆ ಎಲ್ಲ ಅಧಿಕಾರಿಗಳು ಕಗ್ಲಿಪುರ ಪೊಲೀಸರು ಹಾಗೆ ರಾಮನಗರ SP ನೇತೃತ್ವದಲ್ಲಿ ಸಂಪೂರ್ಣವಾದಂತಹ ತನಿಖೆ ನಡೀತಾ ಇದೆ. ಜೊತೆಗೆ NIA ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಇದುವರೆಗೂ ಆ ಆಗಂತುಕ ವ್ಯಕ್ತಿ ಯಾರು, ಜಿಲೆಟಿನ್ ಕಡ್ಡಿ ಹಾಗೆ ಆ ಬಾಕ್ಸ್ ಅನ್ನ ಇಟ್ಟಿರುವಂತವರು ಯಾರು ಅನ್ನೋದು ಇದುವರೆಗೆ ಪತ್ತೆ ಆಗಿಲ್ಲ. ಪತ್ತೆ ಆದಂತಹ ಬಳಿಕ ಅವರ ಉದ್ದೇಶ ಏನಾಗಿತ್ತು, ಜೊತೆಗೆ ಇದಂತೂ ಮೋದಿ ಅವರು ಸಾಗಬೇಕಾಗಿದ್ದ ರಸ್ತೆಯ ಪಕ್ಕದಲ್ಲೇ ಇಟ್ಟಿರುವಂತಹ ಕಾರಣ ಬ್ಲಾಸ್ಟ್ ಮಾಡಬೇಕಾಗಿತ್ತು ಅನ್ನುವಂಥ ಉದ್ದೇಶವಂತೂ ನಿಖರವಾಗಿ ಇಲ್ಲಿ ಸದ್ಯಕ್ಕೆ ಕಾಣ್ತಾ ಇರುವಂತದ್ದು. ಆದ್ರೆ ಅವರ ಇನ್ನಿತರ ಏನು ಪೂರ್ವ ನಿಯೋಜಿತ ಕೃತ್ಯಗಳು ಯಾವ ರೀತಿಯಾಗಿತ್ತು ಎಲ್ಲವನ್ನೂ ಕೂಡ ಗೊತ್ತಾಗಬೇಕು ಅಂತ ಹೇಳಿದ್ರೆ ಆ ಆಗಂತುಕ ವ್ಯಕ್ತಿ ಇಲ್ಲಿ ಇಟ್ಟಿರುವಂತವರು ಜೊತೆಗೆ ಅವರ ಹಿಂದಿರುವಂತಹ ಕೈವಾಡಗಳಾಗಿರ್ಬೋದು ಎಲ್ಲವೂ ಕೂಡ ಹೊರಗೆ ಬರಬೇಕಾಗಿರುವಂತದ್ದು. ಸದ್ಯಕ್ಕೆ ಅದಕ್ಕೆ ಸಂಬಂಧಪಟ್ಟಂತಹ ತನಿಖೆ ನಡೀತಾ ಇದೆ. ತನಿಖೆಯ ಬಳಿಕ ಎಲ್ಲವೂ ಕೂಡ ಗೊತ್ತಾಗಬೇಕಾಗಿರುವಂತದ್ದು. ಶರತ್ಗ ತನಿಖೆ ಈ ಒಂದು ವಸ್ತುಗಳನ್ನ ಗಮನಿಸ್ತಾ ಹೋದಂತಹ ಸಂದರ್ಭದಲ್ಲಿ ಉದ್ದೇಶಪೂರ್ವಕವಾಗಿಯೇ ಈ ಬಾಕ್ಸ್ ಅನ್ನ ಇಟ್ಟಿರುವಂತಹ ಒಂದು ಕ್ಲಿಯರ್ ಆಗ್ತಾ ಇದೆ ಅಂತ ಅನ್ಸುತ್ತೆ. ಸೊ ಈ ನಿಟ್ಟಿನಲ್ಲಿ ಪೊಲೀಸರು ಏನು ಹೇಳ್ತಾರೆ, ಹಾಗೆ ಕೇಂದ್ರವೂ ಕೂಡ ಈ ಒಂದು ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿರುವಂತಹ ಹಿನ್ನೆಲೆಯಲ್ಲಿ ಯಾವ ತನಿಖಾ ಸಂಸ್ಥೆಯಿಂದ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ ಸದ್ಯ?
ವೀಣಾ, ಸದ್ಯಕ್ಕೆ ಇರುವಂತಹ ಮಾಹಿತಿಯ ಪ್ರಕಾರ ಸ್ಥಳೀಯ ಪೊಲೀಸರು ಇದಕ್ಕೆ ಸಂಬಂಧಪಟ್ಟಂತಹ ತನಿಖೆಯನ್ನ ಮಾಡುವಂತಹ ಕೆಲಸವನ್ನ ಮಾಡುತ್ತಿದ್ದಾರೆ. ಇನ್ನೊಂದು ಕಡೆಯಲ್ಲಿ NIA ಅಧಿಕಾರಿಗಳು ಕೂಡ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಯನ್ನ ಪಡೆದುಕೊಳ್ಳುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಜೊತೆಗೆ ಇನ್ನೊಂದು ಕಡೆ ಸ್ಟೇಟ್ ಇಂಟೆಲಿಜೆನ್ಸ್ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಯನ್ನ ಪಡೆದುಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾದಂತಹ ವಿಷಯ ಪ್ರಧಾನಿ ಮೋದಿ ಅವರ ಹೆಸರು. ಮೋದಿ ಅವರು ಬರುವಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ಘಟನೆ ನಡೆದಿರುವಂತದ್ದು. ಈ ಕಾರಣದಿಂದಾಗಿ ಇದು ಯಾವುದೋ ಕಲ್ಲು ಕ್ವಾರಿಗೆ ತೆಗೆದುಕೊಂಡು ಹೋಗಬೇಕಾದಂತಹ ಜಿಲೆಟಿನ್ ಕಡ್ಡಿಯೋ ಅಥವಾ ಬೇಕಾಗಿ ಹೋಗಬೇಕಾದಂತಹ ದಾರಿಯಲ್ಲಿ ಇಟ್ಟು ಹೋಗಿರುವಂತಹ ಜಿಲೆಟಿನ್ ಕಡ್ಡಿಯೋ, ಈ ರೀತಿಯಾದಂತಹ ಅನುಮಾನಗಳು ಆರಂಭದಲ್ಲಿ ಇದ್ರೂ ಕೂಡ ಅಲ್ಲಿರುವಂತಹ ಬಾಕ್ಸ್ನ ಒಳಗಡೆ ಇರುವಂತಹ ಸರ್ಕ್ಯೂಟ್ ಅನ್ನ ಗಮನಿಸಿದಂತಹ ಬಳಿಕ ಯಾವ ಅನುಮಾನಗಳು ಕೂಡ ಇಟ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಇದೊಂದು ಪೂರ್ವ ನಿಯೋಜಿತ ಕೃತ್ಯ ಅನ್ನೋದು ಸಂಪೂರ್ಣವಾಗಿ ಗೊತ್ತಾಗ್ತಾ ಹೋಗುತ್ತೆ. ಆ ಹಿನ್ನೆಲೆಯಲ್ಲಿ ಈ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡು ತನಿಖೆಯನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ರಸ್ತೆಯನ್ನು ಕೂಡ ನಾವು ಗಮನಿಸ್ತಾ ಹೋಗೋದಾದ್ರೆ ಈ ರಸ್ತೆಯಲ್ಲಿ ಆರಂಭದಲ್ಲಿ ಆ ಕೆರೆಯ ಆ ಭಾಗದಲ್ಲೆಲ್ಲೂ ಕೂಡ CCTV ಕ್ಯಾಮೆರಾಗಳಿದ್ದಾವೆ. ಸದ್ಯಕ್ಕೆ ಈ ಪ್ರದೇಶವನ್ನ ಗಮನಿಸಿದ್ರೆ ಎಲ್ಲೂ ಕೂಡ CCTV ಕ್ಯಾಮೆರಾಗಳು ಅಷ್ಟರ ಮಟ್ಟಿಗೆ ಎಲ್ಲೂ ಕೂಡ ಕಾಣ್ತಾ ಇಲ್ಲ. ಇಲ್ಲಿಂದ ಕೇವಲ 2 ಕಿಲೋಮೀಟರ್ ದೂರದಲ್ಲಿ ಆರ್ಟ್ ಆಫ್ ಲಿವಿಂಗ್ ಇದೆ. ಅಲ್ಲೇ ಅದೇ ಕಾರ್ಯಕ್ರಮದಲ್ಲಿ ಮೋದಿ ಅವರು ಕೂಡ ಭಾಗಿಯಾಗಿರುವಂತದ್ದು. ಈ ರಸ್ತೆಯಲ್ಲಿ ಎಲ್ಲೂ ಕೂಡ ಯಾವುದೇ ರೀತಿಯಾದಂತಹ CCTV ಕ್ಯಾಮೆರಾದ ದೃಶ್ಯಗಳಿಲ್ಲ. ಆ ಹಿನ್ನೆಲೆಯಲ್ಲಿ ಈ ರಸ್ತೆಗೆ ಎಂಟ್ರಿ ಮತ್ತೆ ಎಕ್ಸಿಟ್ಗಳು ಎಲ್ಲೆಲ್ಲ ಆಗಬೇಕಾಗಿದೆ ಆ ಜಾಗದ ಎಲ್ಲವೂ ಕೂಡ CCTV ಕ್ಯಾಮೆರಾಗಳನ್ನ ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಇನ್ನು ಇಲ್ಲಿಯ ಪಕ್ಕದಲ್ಲಿ ಇರುವಂತದ್ದು ಕೂಡ ಸಂಪೂರ್ಣವಾಗಿ ಖಾಲಿ ಜಾಗ. ಇಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಎಂಟ್ರಿ ಎಕ್ಸಿಟ್ಗೆ ಸಂಬಂಧಪಟ್ಟಂತಹ ಯಾವುದೇ CCTV ಕ್ಯಾಮೆರಾಗಳು ಸದ್ಯಕ್ಕೆ ಕಾಣ್ತಾ ಇಲ್ಲ. ಬಹುಶಃ ಈ CCTV ಕ್ಯಾಮೆರಾಗಳು ಇಲ್ಲದೆ ಇರುವಂತಹ ಜಾಗವನ್ನೇ ನೋಡಿ ಇಲ್ಲಿ ಆಗಂತುಕರು ಬಂದು ಈ ಕೃತ್ಯವನ್ನು ಎಸಗೋದಕ್ಕೆ ಮುಂದಾಗಿದ್ದಾರೆ ಅನ್ನೋದು ಕೂಡ ಇಲ್ಲಿ ಸಂಪೂರ್ಣವಾಗಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ಆ ಹಿನ್ನೆಲೆಯಲ್ಲಿ ಈ ರಸ್ತೆಗೆ ಎಂಟ್ರಿ ಮತ್ತೆ ಎಕ್ಸಿಟ್ಗಳಿಗೆ ಸಂಬಂಧಪಟ್ಟ ಹಾಗೆ ಯಾರಾದರೂ ಅನುಮಾನಾಸ್ಪದ ವ್ಯಕ್ತಿಗಳು ಓಡಾಟವನ್ನು ನಡೆಸಿದ್ದಾರಾ, ಆ ದಿನ ಬೆಳಗ್ಗೆ ಆಗಿರ್ಬೋದು, ಆ ಹಿಂದಿನ ದಿನಗಳ ಸಂದರ್ಭಗಳಾಗಿರ್ಬೋದು. ಕಾರಣ ಅವತ್ತಿನ ದಿನ ಬೆಳಗ್ಗೆ ಅಥವಾ ಹಿಂದಿನ ದಿನ ರಾತ್ರಿಗಳಲ್ಲಿ ಈ ಕೃತ್ಯವನ್ನು ಎಸಗಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಹಲವು ದಿನಗಳಿಂದಲೂ ಕೂಡ ಈ ರಸ್ತೆ ಉದ್ದಕ್ಕೂ ಕೂಡ ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡಿರ್ತಾರೆ. ಕಾರಣ ಮೋದಿ ಅವರು ಬರುವಂತಹ ರಸ್ತೆ ಎನ್ನುವ ಕಾರಣಕ್ಕೋಸ್ಕರ. ಆ ಹಿನ್ನೆಲೆಯಲ್ಲಿ ಅವತ್ತಿನ ದಿನ ಹಿಂದಿನ ದಿನ ರಾತ್ರಿ ಅಥವಾ ಅವತ್ತಿನ ದಿನ ಬೆಳಗ್ಗೆ ಯಾರಾದರೂ ತಂದು ಇಟ್ಟಿರುವಂತಹ ಸಾಧ್ಯತೆ ಇರುತ್ತೆ. ಅಥವಾ ಎಲ್ಲವನ್ನೂ ಕೂಡ ಪರಿಗಣನೆಗೆ ತೆಗೆದುಕೊಂಡು ಕಳೆದ ಒಂದು ವಾರದಿಂದ ಯಾರ್ಯಾರು ಓಡಾಟವನ್ನು ಮಾಡಿದ್ದಾರೆ, ಅನುಮಾನಾಸ್ಪದ ವ್ಯಕ್ತಿಗಳು ಯಾರಾದರೂ ಇಲ್ಲಿ ಓಡಾಟವನ್ನು ಮಾಡಿದ್ದಾರಾ ಎನ್ನುವಂತ ಒಂದು ಪರಿಶೀಲನೆ ಮಾಡುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಆ ಪರಿಶೀಲನೆಯ ಬಳಿಕ ಯಾರಾದರೂ ಅನುಮಾನಾಸ್ಪದ ವ್ಯಕ್ತಿಗಳನ್ನ ಕಂಡು ಬಂದಂತಹ ಸಂದರ್ಭದಲ್ಲಿ ಅವರನ್ನ ಕರೆದುಕೊಂಡು ಬಂದು ಅವರಿಂದ ಹೇಳಿಕೆಯನ್ನು ದಾಖಲಿಸಿಕೊಳ್ಳಲಾಗುತ್ತೆ. ಅವರನ್ನ ವಿಚಾರಣೆಯನ್ನು ಮಾಡಲಾಗ್ತಾ ಹೋಗ್ಲಾಗ್ತದೆ. ಒಂದು ವೇಳೆ ಅವರಿಂದ ಈ ರೀತಿಯಾದಂತಹ ಕೃತ್ಯ ನಡೆದಿಲ್ಲ ಅನ್ನೋ ವಿಚಾರ ಗೊತ್ತಾಗ್ತಾ ಹೋದ್ರೆ ಮುಂದಿನ ಹಂತದ ತನಿಖೆಯನ್ನು ಮಾಡುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾ ಹೋಗ್ತಾರೆ. ಆ ಸಂದರ್ಭದಲ್ಲಿ ಇಲ್ಲಿ ನಿಖರವಾಗಿ ಬೇಕಾಗಿರುವಂತದ್ದು ಆ ಇಟ್ಟಿರುವಂತಹ ವ್ಯಕ್ತಿ ಯಾರು ಅನ್ನೋದು, ಆ ವ್ಯಕ್ತಿ ಸಿಕ್ಕಂತಹ ಬಳಿಕ ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ಸಿಗ್ತಾ ಹೋಗುತ್ತೆ. ಅವರ ವ್ಯಕ್ತಿ ಯಾರು ಅನ್ನೋದು. ಥ್ಯಾಂಕ್ ಯು ಸೋ ಮಚ್. ಮುಂದಿನ ಹಂತದಲ್ಲಿ ಮತ್ತಷ್ಟು ಮಾಹಿತಿಯನ್ನ ಪಡಿತೀನಿ. ಬೆಂಗಳೂರಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಟಾರ್ಗೆಟ್ ಮಾಡಲಾಗಿತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಆ ಪ್ರಶ್ನೆಗೆ ತನಿಖೆಯ ನಂತರವಷ್ಟೇ ಉತ್ತರ ಸಿಗಬೇಕು. ಇನ್ನು ಜಿಲೆಟಿನ್ ಕಡ್ಡಿ ಇಟ್ಟಿದ್ದಂತಹ ಅಪರಿಚಿತ ವ್ಯಕ್ತಿ ಯಾರು, ಆ ವ್ಯಕ್ತಿಯ ಪತ್ತೆಗಾಗಿ ಪೊಲೀಸರು ತೀವ್ರ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಟವರ್ ಲೊಕೇಶನ್ ಆಧರಿಸಿ ಮಾಹಿತಿಯನ್ನ ಸಂಗ್ರಹಿಸ್ತಾ ಇದ್ದಾರೆ ಪೊಲೀಸರು. ರಾತ್ರಿ 9 ಗಂಟೆಗೆ ಯಾರೆಲ್ಲ ಬಂದಿದ್ರು ಅಂತ ಸದ್ಯ ಪೊಲೀಸರು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಕಗ್ಗಲೀಪುರದಿಂದ ನೈಸ್ ರಸ್ತೆಯವರೆಗೂ ಸಾಕಷ್ಟು ವಾಹನಗಳು ಸಂಚಾರ ಮಾಡಿರುತ್ತೆ. ಹಾಗಾದ್ರೆ ಯಾವ ಯಾವ ವಾಹನಗಳು ಸಂಚರಿಸಿದ್ದಾವೆ ಅನ್ನೋದರ ಮಾಹಿತಿಯನ್ನ ಸಂಗ್ರಹಿಸ್ತಾ ಇದ್ದಾರೆ. ಅಪರಿಚಿತ ವ್ಯಕ್ತಿಯ ಬಗ್ಗೆ ಸಣ್ಣ ಸುಳಿವು ಇಲ್ಲಿಯವರೆಗೂ ಸಿಕ್ಕಿಲ್ಲ. ಸಣ್ಣ ಸುಳಿವು ಸಿಗದೇ ಇರೋದು ಸದ್ಯ ಪೊಲೀಸರಿಗೆ ದೊಡ್ಡ ಸವಾಲು. ಆ ಅಪರಿಚಿತ ವ್ಯಕ್ತಿಯನ್ನ ಪತ್ತೆ ಹಚ್ಚೋದು. ಎಲ್ಲ ಆಯಾಮದಿಂದಲೂ ಕೂಡ ಕಗ್ಗಲೀಪುರ ಪೊಲೀಸರು ತನಿಖೆಗೆ ಇಳಿದಿದ್ದಾರೆ. ಜಿಲೆಟಿನ್ ಕಡ್ಡಿ ಇಟ್ಟಿದ್ದಂತಹ ಅಪರಿಚಿತ ವ್ಯಕ್ತಿಯನ್ನ ಪತ್ತೆ ಹಚ್ಚೋದಿಕ್ಕೆ ಟವರ್ ಲೊಕೇಶನ್ ಆಧರಿಸಿ ಮಾಹಿತಿಯನ್ನ ಸಂಗ್ರಹಿಸ್ತಾ ಇದ್ದಾರೆ. ಪ್ರಧಾನಿ ಮೋದಿ ಬರುವ ದಿನ ಅದರ ಹಿಂದಿನ ರಾತ್ರಿ 9 ಗಂಟೆಗೆ ಯಾರೆಲ್ಲ ಬಂದಿದ್ರು, ಬೆಳಿಗ್ಗೆ ಯಾರೆಲ್ಲ ಸಂಚರಿಸಿದ್ರು, ಎಲ್ಲದರ ಬಗ್ಗೆ ಪೊಲೀಸರು ಮಾಹಿತಿಯನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಈ ಕುರಿತಾಗಿ ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಜಗದೀಶ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಜಗದೀಶ್, ಜಿಲೆಟಿನ್ ಕಡ್ಡಿ ಇಟ್ಟಿದ್ದಂತಹ ಅಪರಿಚಿತ ವ್ಯಕ್ತಿಯ ಬಗ್ಗೆ ಈಗ ದೊಡ್ಡ ಪ್ರಶ್ನೆ ಇರುವಂತದ್ದು. ಏನಾದ್ರೂ ಮಾಹಿತಿ ಸಿಗ್ತಾ ಇದೆಯಾ? ವೀಣಾ, ಏನಂತಂದ್ರೆ ಮೋದಿ ಅವರು ಕಾರ್ಯಕ್ರಮಕ್ಕೆ ಬೆಂಗಳೂರಿಗೆ ಆಗಮಿಸಿದ್ರು. ಆ ಸಂದರ್ಭದಲ್ಲಿ ಮೋದಿ ಅವರು ಹೋಗ್ತಿದ್ದಂತ ರಸ್ತೆ ಪಕ್ಕದಲ್ಲೇ ಏನು ಒಂದು ಬಾಕ್ಸ್ ಸಿಕ್ಕಿತ್ತು. ಆ ಬಾಕ್ಸ್ ನಲ್ಲಿ ಏನು ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿದ್ವು. ಆ ಹಿನ್ನೆಲೆಯಲ್ಲಿ
ಏನು ಕಗ್ಲಿಪುರ ಪೊಲೀಸ್ನವರು ಕೂಡ ಒಂದು ಅನಾಮಿಕನ ಮೇಲೆ ಒಂದು FIR ಕೂಡ ಮಾಡಿರುವಂತದ್ದು. ಆ ಅನಾಮಿಕ ಏನು ಆ ವ್ಯಕ್ತಿ ಇದ್ದಾನೆ ಆತನನ್ನ ಹಿಡಿಯಲು ಈಗ ಒಂದು ಹರಸಾಹಸನೆ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಏನಂತಂದ್ರೆ ಏನು ರಸ್ತೆಯಲ್ಲಿ ಸಂಚರಿಸ್ತಾ ಇರುವಂತ ಸಮಯದಲ್ಲಿ ಏನು ಆ ಬಾಕ್ಸ್ ಸಿಕ್ಕಿತ್ತು, ಆ ಬಾಕ್ಸ್ ಎಲ್ಲಿಂದ ಬಂತು, ಮತ್ತೆ ಯಾರು ತಂದು ಹಾಕಿದ್ರು, ಮತ್ತೆ ಆ ತಂದು ಹಾಕ್ಬೇಕಾದ್ರೆ ಕಾರಣವಾದ್ರು ಏನು ಅನ್ನೋ ಒಂದು ನಿಟ್ಟಿನಲ್ಲಿ ಈಗ ತನಿಖೆ ನಡೀತಾ ಇರುವಂತದ್ದು. ಈ ತನಿಖೆಗೆ ಸುಮಾರು 5 ಟೀಮ್ಗಳನ್ನಾಗಿ ಈಗ ಆಲ್ರೆಡಿ ಬಿಟ್ಟಿರುವಂತದ್ದು. 5 ಟೀಮ್ಗಳು ಕೂಡ ಎಲ್ಲಾ ರೀತಿಯ ತನಿಖೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಏನಂತಂದ್ರೆ ರಾತ್ರಿವರೆಗೂ ಕೂಡ ಅಲ್ಲಿ JCB ಯಲ್ಲಿ ಕ್ಲೀನ್ ಕೂಡ ಮಾಡಿಸ್ತಾ ಇದ್ರು. ಆ ನಂತರ ಈ ಒಂದು ಬಾಕ್ಸ್ ತಂದು ಹಾಕಿರುವಂತದ್ದು. ಯಾಕೆಂದ್ರೆ ಆ ಬಾಕ್ಸ್ ಇರುವಂತ ಜಾಗದಲ್ಲೂ ಕೂಡ JCB ಇಂದ ಕ್ಲೀನ್ ಆಗಿತ್ತು. ಹಾಗಾಗಿ ಆ ಕ್ಲೀನ್ ನಡೆದ ನಂತರ ಆ ಬಾಕ್ಸ್ ಅಲ್ಲಿ ಬಂದಿದೆ ಅನ್ನೋದು ಕೂಡ ಈಗ ಪೊಲೀಸರಿಗೆ ಖಚಿತ ಆಗಿರುವಂತದ್ದು. ಆ ನಿಟ್ಟಿನಲ್ಲಿ ಏನಂದ್ರೆ ಸುಮಾರು ರಾತ್ರಿ 8 ಗಂಟೆ ನಂತರ ಅಲ್ಲಿ ಯಾರು ಓಡಾಡಿದ್ದಾರೆ, ಮತ್ತೆ ಯಾವ ವೆಹಿಕಲ್ ಪಾಸ್ ಆಗಿದೆ, ಆ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ತನಿಖೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಅಲ್ಲಿ ಇರುವಂತ ಟವರ್ ಲೊಕೇಶನ್ ಕೂಡ ಸರ್ಚ್ ಮಾಡ್ತಾ ಇರುವಂತದ್ದು. ಎಲ್ಲಾ ವೆಹಿಕಲ್ಗಳ ಮಾಹಿತಿನೂ ಕೂಡ ಕಲೆ ಆಗ್ತಾ ಇರುವಂತದ್ದು. ಮತ್ತೆ ಏನು ಅಕ್ಕಪಕ್ಕ CCTV ಏನೇನಿದೆ ಆ CCTV ಫುಟೇಜ್ಗಳನ್ನು ಕೂಡ ಕಲೆ ಆಗ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಆ ಅನಾಮಿಕ ಯಾರಿದ್ದಾನೆ, ಮತ್ತೆ ಏನ್ ಕಾರಣಕ್ಕಾಗಿ ಈ ಒಂದು ಬಾಕ್ಸ್ ನಲ್ಲಿ ತಂದು ಹಾಕ್ತಾ, ಮತ್ತೆ ಇದನ್ನು ಸ್ಫೋಟ ಮಾಡ್ಲೇಬೇಕು ಅನ್ನೋ ಒಂದು ಉದ್ದೇಶ ಇತ್ತ, ಮತ್ತೆ ಇದ್ರ ಹಿಂದೆಗಡೆ ಇನ್ನು ಯಾರ್ಯಾರಿದ್ದಾರೆ ಅನ್ನೋ ಕೂಡ ಮಾಹಿತಿಯನ್ನ ಕಲೆ ಆಗ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಈಗ ಪೊಲೀಸರು ನಿನ್ನೆ ಮೊನ್ನೆ 2 ದಿನವೂ ಕೂಡ ಎಲ್ಲಾ ಕಡೆ ಕೂಡ ತನಿಖೆ ನಡೆಸ್ತಿದ್ದಾರೆ. ಮತ್ತೆ ಏನಂತಂದ್ರೆ ಏನು ಆ ಬಾಕ್ಸ್ ಏನಿತ್ತು, ಆ ಬಾಕ್ಸ್ 100 ಮೀಟರ್ ದೂರದಲ್ಲೂ ಕೂಡ ಎಲ್ಲಾ ರೀತಿ ಏನಂತಂದ್ರೆ ಬಾಂಬ್ ನಿಷೇಧ ಆಗ್ಬೋದು, ಶ್ವಾನದೋಳ ಆಗ್ಬೋದು, ಮತ್ತೆ ಇನ್ನಿತರ ಪೊಲೀಸರು ಕೂಡ ತನಿಖೆ ಮಾಡ್ತಿರುವಂತದ್ದು. ಅದ್ ಬಿಟ್ಟು ಬೇರೆ ಏನಾದ್ರು ಇಟ್ಟಿದಾರ ಅನ್ನೋ ನಿಟ್ಟಿನಲ್ಲಿ ತನಿಖೆನ ಕೂಡ ನಿನ್ನೆ ಕೂಡ ನಡೆಸಿರುವಂತದ್ದು. ಸುಮಾರು 2 ಗಂಟೆ 3 ಗಂಟೆಗಳು ಕಾಲ ಏನ್ ಪೊಲೀಸರು ತನಿಖೆನ ನಡೆಸ್ತಿರುವಂತದ್ದು. ಸ್ಥಳಕ್ಕೆ SP ಕೂಡ ಬಂದಿರುವಂತದ್ದು. ಒಟ್ಟಾರೆಯಾಗಿ ಏನಂತಂದ್ರೆ ಆ ಅನಾಮಿಕ ಯಾರಿದ್ದಾನೆ ಅವನನ್ನ ಪತ್ತೆ ಹಚ್ಚಬೇಕು ಅನ್ನೋ ನಿಟ್ಟಲ್ಲಿ ಕಗ್ಲಿಪುರ ಪೊಲೀಸರು ಮತ್ತೆ ರಾಮನಗರ SP ಸೇರಿದಂತೆ 5 ತಂಡಗಳು ಈಗ ತನಿಖೆನ ನಡೆಸ್ತಾರಂತದ್ದು. ಥ್ಯಾಂಕ್ ಯು ಜಗದೀಶ್. ಜಿಲೆಟಿನ್ ಸಿಕ್ಕ ಜಾಗದಲ್ಲಿ ಏನೆಲ್ಲ ಸಿಕ್ಕಿದೆ ಅದನ್ನ ತನಿಖೆ ಮಾಡ್ತಾ ಇದ್ದಾರೆ. ಮೋದಿ ಬರುವ ಮುನ್ನ ಗೊತ್ತಾಗಿದೆ, ಅದು ಒಳ್ಳೆಯ ಕೆಲಸ. ಗೃಹ ಸಚಿವ ಡಾಕ್ಟರ್ G. ಪರಮೇಶ್ವರ್ ಅವರ ಹೇಳಿಕೆ ಇದು. ಬೆಂಗಳೂರಿನಲ್ಲಿ ಮಾತನಾಡಿದಂತಹ ಅವರು ಜಿಲೆಟಿನ್ ಸಿಕ್ಕ ಜಾಗದಲ್ಲಿ ಏನೆಲ್ಲ ಸಿಕ್ಕಿದೆ ಅದನ್ನ ತನಿಖೆ ಮಾಡ್ತಾ ಇದ್ದಾರೆ ಪೊಲೀಸರು. ಮೋದಿ ಬರುವ ಮುನ್ನ ಗೊತ್ತಾಗಿರೋದು ಒಳ್ಳೆ ಕೆಲಸ. ಉಗ್ರರ ಸಂಪರ್ಕದ ಬಗ್ಗೆ ಈಗಲೇ ಹೇಳೋದಕ್ಕಾಗಲ್ಲ. ಜಿಲೆಟಿನ್ ಬಗ್ಗೆ ತನಿಖೆ ನಡೀತಾ ಇದೆ. ಒಬ್ಬನ ಬಂಧನ ಆಗಿದೆ. NIA ತನಿಖೆಗೆ ಕೇಳಿದ್ದಾರೆ, ಅವರಿಗೂ ತನಿಖೆ ಮಾಡಲು ಕೊಡ್ತೇವೆ ಅಂತ ಹೇಳಿದ್ದಾರೆ. ಜಿಲೆಟಿನ್ ಕಡ್ಡಿ ಪತ್ತೆ ಆಗಿದ್ವಲ್ಲ ಸರ್, ಅದಕ್ಕೆ ಸಂಬಂಧಪಟ್ಟಂತೆ ಟೈಮರ್ಸ್ ಅದು ಪತ್ತೆ ಆಗಿದೆ, ಟೈಮ್ ಫಿಕ್ಸ್ ಮಾಡಿರೋ ಎಕ್ವಿಪ್ಮೆಂಟ್ಸ್ಗಳು. ಈಗ ಅದನ್ನು ತನಿಖೆ ಮಾಡ್ತಾ ಇದ್ದಾರೆ. ನಾನೇನು ಅದ್ರ ಬಗ್ಗೆ ಹೆಚ್ಚು ವಿವರಗಳನ್ನು ಹೇಳಕ್ಕೆ ಹೋಗೋದಿಲ್ಲ. ತನಿಖೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಒಬ್ಬ ವ್ಯಕ್ತಿ ಫೋನ್ ಮಾಡಿದ್ರು, ಕರೆ ಮಾಡಿದ್ರು, ಅಲ್ಲಿ ಇದರಲ್ಲಿ ಏನದು ಆರ್ಟ್ ಆಫ್ ಲಿವಿಂಗ್ ಅಲ್ಲಿ ಆ ಜಾಗದಲ್ಲಿ ಬಾಂಬ್ ಇಟ್ಟಿದ್ದಾರೆ ಅಂಥೇಳಿ ಮಾಡಿದರು ಅಂಥೇಳಿ ಅವನನ್ನು ತೊಗೊಂಡಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ. ಅವನದು ತನಿಖೆ ನಡೀತಾ ಇದೆ. ಅಲ್ಲಿ ಹೋಗುವಾಗ ದಾರಿಯಲ್ಲಿ ಜೆಲಟಿನ್ ಸ್ಟಿಕ್ ಸಿಕ್ತು ಅಂತೇಳಿ ಅದನ್ನು ಕೂಡ ಅವರು ಏನೆಲ್ಲ ಸಿಕ್ಕಿದ್ದಾರೆ ಅದನ್ನೆಲ್ಲ ತೊಗೊಂಡಿದ್ದಾರೆ, ಸೆಕ್ಯೂರ್ ಮಾಡ್ಕೊಂಡಿದ್ದಾರೆ ಮತ್ತು ಅದರ ಬಗ್ಗೆ ತನಿಖೆಯನ್ನು ಮಾಡ್ತಾರೆ. ಈಗ NIAನವರು ಕೂಡ ನಾವು ಕೂಡ ಎಂಟರ್ ಆಗುವಂಥ ಸಾಧ್ಯತೆಗಳಿದ್ದಾವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.